Hello guys, welcome back to Ashita KN Vlogs. ಗೈಸ್ ಇವತ್ತು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದೀವಿ. ಅಂದರೆ ನನ್ನ ಫ್ರೆಂಡ್ಸ್ಗೆಲ್ಲ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಏನಂತ ಅಂದರೆ ಅವ್ರು ಕಾಲ್ ಮಾಡಿ ಲೈಕ್ ನಾನು ದುಡ್ಡನ್ನ ಕಳೆದ್ಬಿಟ್ಟಿದ್ದೀನಿ ಫೋನಲ್ಲಿ ಯಾವುದೋ ಗೇಮಲ್ಲಿ. ಸೊ ಹಿಂಗೆ ಇಷ್ಟೊಂದು ದುಡ್ಡು ಕಳೆದೋಗಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಒಬ್ಬೊಬ್ರಿಗೆ ಡಿಫ್ರೆಂಟಾಗಿ ಮಾಡೋಣ ಅಂತ. ಸೊ ಫಸ್ಟು ಯಾರಿಗೆ ಮಾಡೋಣ ಅಂತ ಇನ್ನು ಡಿಸ್ಕಷನ್ ನಡೀತಿದೆ. ಅದೇ ಮಾಡಿದ್ರೆ ಮಾತ್ರ ನೋಡೋದು ಅವ್ರು ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ. ಒಂದಿಬ್ಬರಿಗೆ ನಾನು ಲೈಕ್ ಅವಾಗಲೇ ಪ್ರ್ಯಾಂಕ್ ಮಾಡಿದೆ, ಒಂದು 3 to 4 months ಬ್ಯಾಕಲ್ಲೇ ಸುಮ್ಮನೆ ಹಂಗೆ ಪ್ರ್ಯಾಂಕ್ ಮಾಡಿದ್ದೆ, ನಂಬಿಟ್ಟಿದ್ರು. ಸೊ ಈಗ ತಿರ್ಗಾ ನಮ್ಮ ಥರ ಇಲ್ಲೋ ಡೌಟು. ಆ್ಯಂಡ್ ಇವಾಗ ಟೈಮ್ ಆಲ್ರೆಡಿ ಬಂದಿರ್ತಾರೆ ಎಲ್ಲ ಕಾಲೇಜಿಂದ ಬಂದಿರ್ತಾರೆ, ಇವಾಗ ಮಾಡ್ಬೋದು ಗೈಸ್. ಫಸ್ಟು ನಾನು ಸಾನ್ವಿ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಳು ನಂಬಲ್ಲ ಅಂತ, ಬಟ್ ಸ್ಟಿಲ್ ಟ್ರೈ ಮಾಡೋಣ ಅವಳಿಗೆ. ಅವಳಿಗೂ ಪ್ರ್ಯಾಂಕ್ ಮಾಡಿದೆ ಇದೇ ವಿಷಯ ಇಟ್ಕೊಂಡು ಆಲ್ರೆಡಿ. ಸೊ ನೋಡೋಣ ನಮ್ಮ ತೊಳೋ ಇಲ್ವ ಅಂತ. ಸೊ ಸಿಂಚನನ್ನು ಕರ್ಕೊಂಡಿದ್ದೀನಿ ಸಪೋರ್ಟ್ಗೆ ಗೈಸ್. ಸೊ ಲೆಟ್ ವಾಚ್ ಗೈಸ್. ಫಸ್ಟ್ ಸಾನ್ವಿ ಕಾಲ್ ಮಾಡೋಣ. ಸರಿ, ಅವಳೇನಂತಾಳೆ ಅಂತ ನಿಮ್ಗೆ ಅನಿಸ್ತಿದೆ? ಅವಳೇನನ್ಬೋದು? ಅವಳಾ ನಂಬಲ್ಲ. ಎಂತ ವರ್ಡ್ ಹೇಳ್ಬೋದು? ನಾನು ಅವಳಿಗೆ ಹೆಂಗ್ ಪ್ರ್ಯಾಂಕ್ ಮಾಡ್ತೀನಿ ಅಂದ್ರೆ, ಈಗ ದುಡ್ಡು ಕಳ್ದೋಗಿದೆ ಅಂದ್ರೆ ನಂಬಲ್ಲ. ಫಸ್ಟ್ ಕೇಳ್ತೀನಿ, ಸಾನ್ವಿ ನಂಗೆ 1,000 ದುಡ್ಡು ಬೇಕು, ಸಖತ್ ಅರ್ಜೆಂಟು ಅಂದ್ರೆ. ಅವಳು ಯಾಕೆ ಅಂತ ಕೇಳ್ತಾಳ ಅಥವಾ ದುಡ್ಡಿದ್ರೆ ಆಗ್ತಾಳ ನೋಡೋಣ. ಕಾಲ್. ಸಾನ್ವಿ, ನಿನ್ ಜೊತೆ ಮಾತಾಡ್ಬೇಕಾಯ್ತು ಸ್ವಲ್ಪ. ನಂಗೆ ಸ್ವಲ್ಪ ದುಡ್ಡು ಬೇಕಾಯ್ತು. ಒಂದು 800 to 1K. ನೋಡ ಯಾರು ಕೇಳಿದ್ರು, ಹಾಕ್ಸಿ ಸಖತ್ ಅರ್ಜೆಂಟ್ ಇತ್ತು. ನಿನ್ ಫ್ರೆಂಡ್ಸ್ ಇದಾರಲ್ಲ ತುಂಬಾ ಜನ. ಎಲ್ಪ್ ಮಾಡ. ಇಲ್ಲ ಕಣ, ದುಡ್ಡು ಹೊಂಟೋಗಿದೆ 1K ಏನೋ. ಲೋಫರ್ ಆಟ ಎಲ್ಲ 1K ಹಾಕ್ತೀವಿ ಹೇಳಿಗ. ಇಲ್ಲ ನಾನು ಸಿಂಚನ 500 ಹಾಕಿದಾಳ ಆಗ್ಲೇ. ಬೇಕಾದ್ರೆ ಸ್ಕ್ರೀನ್ಶಾಟ್ ಕಳ್ಸೋಣ. ಲೋಫರ್ ನಿಜ ಕಣೆ, 1,000 ಆಯ್ತು, 500 ಇದ್ರೆ ಹಾಕು. ನಿನ್ಗೆ ಆಟ ಅಲ್ಲ, ನನಗೂ ಬರ್ತಿದ್ಯಾ ನಿನ್ಗೆ? ಇದ್ರು ಹಾಕಲ್ಲ ಎಂತ ಫ್ರೆಂಡ್ಸ್. ಸ್ಕ್ರೀನ್ಶಾಟ್ ಕಳ್ಸಿದೆ ಎಷ್ಟಿತ್ತಂದ. ಫ್ರಾಂಕ್ ವಿಡಿಯೋನ ಕಣ, ಇಲ್ಲಿ ವಿಡಿಯೋ ಮಾಡ್ತಾಳವಳು. ಫಸ್ಟ್ ಲೆವೆಲ್ ಇಲ್ಲೇ. ಹರ್ಷಿತನ್ ಬುದ್ಧಿ ನನ್ಗೆ ಗೊತ್ತಿಲ್ವಾ? ದೇವ್ರೇ, ದುಡ್ಡು ಬೇಕು ಅಂದ್ರೆ ನಿಜವಾಗ್ಲೂ ದುಡ್ಡು ಬೇಕು ಅಂದ್ರು ಕೇಳಿದ್ರು ನಂಬಲ್ವಾ ನೀನು? ನಂಗೆ ಅದೇ ಭಯ. ಈಗ ಎಮರ್ಜೆನ್ಸಿ ಹಾಸ್ಪಿಟಲ್ ಇರ್ತೀನಿ, ದುಡ್ಡು ಹಾಕಿ ಅಂದ್ರೆ ಏನ್ ಮಾಡೋಣ? ಸಿಚುವೇಶನ್ ಏನಂತ ನೀನ್ ಮಾತಾಡೋ ಸ್ಟೈಲ್ ಎಲ್ಲ ಗೊತ್ತಾಗುತ್ತೆ, ನಿನ್ ಟೋನ್ ಗೊತ್ತಾಗುತ್ತೆ. ಈಗ ಇವಳು ಟ್ವಿನ್ ಮೀನ್ಸ್ ನನ್ನ ಫ್ರೆಂಡ್ ಸಂಜೆ ಕಾಲ್ ಮಾಡೋಣ. ಅವಳಿಗೆ ಈ ಥರ ಪ್ರ್ಯಾಂಕೇ ಮಾಡಿಲ್ಲ ನನ್ನ ಲೈಫಲ್ಲಿ. ಅವಳನ್ನ ಇದುವರೆಗೂ ರಿಯಾಕ್ಷನ್ ಗೊತ್ತಿಲ್ಲ, ಹೆಂಗ್ ಮಾಡ್ತಾಳೆ ಅಂತ ನೋಡೋದ. ನಂಗೂ ಗೊತ್ತಿಲ್ಲ ಅವಳು ಮಾತಾಡ್ತಾಳೆ. ಗೈಸ್ ಕಾಣಿಸಲ್ಲ ಇಲ್ಲಿ ಕಾಲ್. ಸಂಜು ಬಿಸಿ ಇದೆಯಾ? ಯಾವಾಗಲೂ ಮುಗಿದೆ, ಮಾತಾಡ್ಬೇಕಾಯ್ತು ನಿನ್ ಜೊತೆ. ಸಂಜು ನಿಜ ಏನೋ ಹೇಳ್ಕೋಬೇಕಾಗಿತ್ತು. ಸಂಜು ಏನೋ ಹೇಳ್ಬೇಕಾಗಿತ್ತು ಸಂಜು, ಪ್ಲೀಸ್ ಸಂಜು. ಸಂಜು ಸಂಜು ಪ್ಲೀಸ್ ಸಂಜು. ನೀನು ಮೈಗೆ ಹಾಕೋಬಿಡ್ತೀನಿ. ಮಾತಾಡ್ಬಿಡಿ ಕೊಡು. ನೀನು ಫ್ರೀ ಆದ್ಮೇಲೆ ಕಾಲ್ ಮಾಡು. ತುಂಬಾ ಸೀರಿಯಸ್ ವಿಷಯ, ತುಂಬಾ ಸೀರಿಯಸ್ ಮ್ಯಾಟರ್ ಕಣೆ. ಈಗ ಮಾತಾಡಕ್ಕೆ ಇಲ್ಲಿ ತುಂಬಾ ಸೀರಿಯಸ್ ಇದೆ. ನಾನ್ ಮಾತಾಡ್ಬೇಕು. ಏನೋ ವಾಯ್ಸ್ ಚಿನ್ನು ಅರ್ಜೆಂಟ್ ಈಗ ಹೇಳಕ್ ಆಗಲ್ಲ ಬಿಡು. ಈ ಕ್ಲಾಸ್ ಇದೆಯಲ್ಲ, ಕ್ಲಾಸ್ ಕೇಳಿಬಿಡು. ನನಗೆ ಒಂದು 10 minutes ಬಿಟ್ಟು ಮಾಡು. ನೀ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಹೇಳ್ಕೊಳಕ್ ಆಗಲ್ಲ. ನಿಮ್ಗೆ ಕಾಲ್ ಮಾಡಿದೀನಿ ಫಸ್ಟ್ ನಾನು. ಏನು ಚಿನ್ನು, ನಾನೊಂದು ಹುಡುಗನ್ ಲವ್ ಮಾಡ್ತಾ ಇದ್ದೀನಿ. ಆಯ್ತು ಬಿಡು, ಅದು ಸುಮ್ಮನೆ ರೇಕ್ಸಿದ್ದು. ಕಾಲೇಜ್ ಮುಗಿದ್ಮೇಲೆ ನಾನು ಕಾಲ್ ಮಾಡು. ನಿಜ ಪ್ರಾಂಕ್ ಏನಂತ? ಅದೇ ಪ್ರಾಂಕ್ ಮಾಡಕ್ ನಂಗೆ ಹುಚ್ಚ, ನಾನು ಮಲಗಿದ್ದೀನಿ, ಹುಷಾರಿಲ್ಲ.
ನಿಂಗೆ ಗೊತ್ತು ಒಂದು ವಾರದಿಂದ. ಇನ್ನ ಸೀರಿಯಸ್ ಆಗಿಲ್ಲ, ಇನ್ನೂ ಹುಷಾರಾಗಿಲ್ವ ನೀನು? ಟ್ಯಾಬ್ಲೆಟ್ ತಗೊಂತಂದಿದ್ದೇನೆ. ಹಾಂ ಟ್ಯಾಬ್ಲೆಟ್ ತಗೋತಾಯಿನಿ. ಏನಿಲ್ಲ, ಒಂದು ಆ್ಯಪಲ್ಲಿ 1,000 ರೂಪಾಯಿ ದುಡ್ಡು ಹಾಕಿ ಕಳ್ಕೊಬಿಟ್ಟಿದ್ದೀನಿ. ದುಡ್ಡಿಲ್ಲ, ದುಡ್ಡು ಬೇಕಾಗಿತ್ತು. ದುಡ್ಡು ಬೇಕಾ ನಂಗೆ? ಈ ಉಲ್ಟಾ ಹಿಂಗೆ ಮಾಡ್ಕೊಂಡು ಎಷ್ಟು ಬೇಕು? ಬೆಟ್ಟಿಂಗ್ ಆ್ಯಪಲ್ಲಿ ಕಳ್ಕೊಬಿಟ್ಟಿರೋದ್ಲೆ, ಬೈಬೇಡ. ಬೆಟ್ಟಿಂಗ್ ಏನಕ್ಕೆ ಕೊಡಕ್ ಹೋದೆ? ನನಗೆ ಯಾರು ಕೇಳೋಕ್ಕೂ ಭಯ ಆಗ್ತಿದೆ. ಸಿಂಚನು ಬೈತಾಳೆ ಅಂತ ಭಯ. ಏನಕ್ಕೆ ಕಳ್ಕೋದು ಬೆಟ್ಟಿಂಗ್ ಅಪ್ಪ? ಸಾರಿ ಕಣೆ, ಮಿಸ್ ಆಗಿ ಆಡ್ಬಿಟ್ಟೆ. ತಲೆ ಕೆಟ್ಟೋಯ್ತಾ? ಆಡ್ತಿರೋದ್ನ? ಆಯಿತು, ಸಾರಿ. ಬುದ್ಧಿಲ್ಲ ನಿಂಗೆ? ನಿಜ ಹೇಳು. ನಾನು ಸುಳ್ಳು ಹೇಳಕ್ಕೆ ಇದು ಅದೇ ನನಗೀಗ ಅಲ್ಲ ಏನಕ್ಕೆ ಆಡಕ್ ಹೋದಿಲ್ಲ ನಂಗೆ? ಏನೋ ಆಡ್ಬೇಕು ಅನ್ಸ್ತು. ಬೆಟ್ಟಿಂಗ್ ಆ್ಯಪಲ್ಲ, ಅದು ಟ್ರೇಡಿಂಗ್. ಆಗ್ಬಿಡತ್ತಾಗೇನೇನು ನಮ್ ಮಾಡ್ಬೇಕಾನೆ. ಹಲೋ ಹಾಂ ಕ್ಲಾಸಲ್ಲಿ ಇದ್ದಾರೆ, ಕ್ಲಾಸಲ್ಲಿ. ಅರ್ಷಿತಾ ಹಾಂ ಆಯ್ತು, ಎಷ್ಟು ಬೇಕು? ಒಂದು 500 ಹಾಕು. 500 ಆಯ್ತು, ಹಾಕ್ತಿದ್ದೆ. ಓಕೆ ಓಕೆ ಹಾಕು. ನೋಡಿ ಗೈಸ್, ಎಂತ ಫ್ರೆಂಡ್. 500 ರೂಪೀಸ್ ಆಗ್ತಿದ್ದಾಳೆ ನೋಡ. ಎಷ್ಟೊತ್ತಿಗೆ ಬರುತ್ತೆ? ತಿರ್ಗಾ ಪೇ ಮಾಡ್ತೀನಿ ತಲೆಗೆ ಇರೋದಾ? ಅವಳು ಟ್ವಿನ್, ಇವಳು ಏನಂತ ಅವಳ ಏನು ಹೇಳು, ಹೆಂಗೋ ಅವಳು ದುಡ್ಡು ತಿನ್ಕೊಳ್ಳೋಣ ನೋಡಿ. ನೋಡಿ ಆಗ್ತಾಳೆ ದುಡ್ಡು ಅಂತ ಗೈಸ್, ನಂಬಿಟ್ಟು. ಗೈಸ್ ಏನಂತ ಹಾಕಿದ್ದಾಳೆ ಅಂದರೆ, ಇಫ್ ಎನಿಥಿಂಗ್ ಹ್ಯಾಪನ್ಸ್ ಇನ್ಫಾರ್ಮ್ ಮೀ. ಅದಾದಮೇಲೆ ದುಡ್ಡು ಕಳಿಸಿದ್ದೀನಿ. ಇಫ್ ಯು ವಾಂಟ್ ಸ್ಟಿಲ್ ಮೋರ್ ಮೀ ಐ ವಿಲ್ ಸೆಂಡ್. ಇಂಥ ಫ್ರೆಂಡ್ ಇಂಥ ಸಿಚುವೇಶನಲ್ಲೂ ಕೈ ಹಿಡಿತಾರಲ್ಲ. ಬೈತಾಳೆ ಅಂದ್ಕೊಂಡೆ. ಸಿಂಚನ ಏನಾದರೂ ಆ ಕೆಲಸ ಮಾಡಿದರೆ ಪ್ರ್ಯಾಂಕ್ನ ಸಿಂಚನ ಮಾಡಬೇಕಾಯ್ತ ಪ್ರ್ಯಾಂಕ್ನ. ವಾಪಸ್ ಪೇ ಮಾಡ್ತೀವಿ ಗೈಸ್, ಇದು ಪ್ರ್ಯಾಂಕ್ ಅಂತ ಹೇಳಿ ವಾಪಸ್ ಮತ್ತೆ ಪೇ ಮಾಡ್ತೀವಿ. ಈಗಲೇ ಮಾಡ್ಬಿಡ್ದಾ? ನಾನು ಒಂದ್ಸತಿ ಕೇಳಿದ್ರು ನನಗೆ ಕಳಿಸಿರಲಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಒಂದ್ಸತಿ ಕೇಳಿದೆ ಬಿರಿಯಾನಿ ತಿನ್ಬೇಕು 200 ಹಾಕು ಅಂತ, ನನಗೆ ಹಾಕಿರಲಿಲ್ಲ. ಆಮೇಲೆ ಬೇಡ್ಕೊಂಡಿದ್ದು ಹಾಕಿದ್ದ ಮೇಲೆ. ಇಲ್ಲ, ಈಗ ನಾನು ಬಿರಿಯಾನಿ ತಿನ್ಬೇಕು ಅಂದ್ರೆ ಆಗ್ತಾಳೆ. ನಾನು ಸ್ಕೂಲ್ ಫ್ರೆಂಡಿಗೆ ಕಾಲ್ ಮಾಡ್ತಾಯಿದ್ದೀನಿ. ಸೀರಿಯಸ್. ಹಲೋ, ಕಾಲೇಜ್ ಬಿಟ್ರಾ? ಅನು ಹೇಳೆ. ಕಾಲೇಜ್ ಬಿಟ್ರಾ? ಜಸ್ಟ್ ಇವಾಗ ಬಿಟ್ರು. ಅದೇ ನಿನ್ನ ಜೊತೆ ಮಾತಾಡ್ಬೇಕಾಯ್ತು, ಮಾಡ್ದೆ. ಹೇಳು. ಏನು ಮಾಡ್ತಿದ್ದೆ? ಏನಿಲ್ಲ, ಜಸ್ಟ್ ಈಗ ರೂಮಿಗೆ ಬಂದು ಬ್ಯಾಗ್ ಇಟ್ಟೆ. ಜಿಮ್ಗೆ ಹೋಗಕ್ಕೆ ಮುಖ ಗಿಖ ಎಲ್ಲ ತೊಳ್ಕೊಂಡು. ಏನಿಲ್ಲ, ಒಂದು IPL ಬೆಟ್ಟಿಂಗ್ ಹಾಕ್ಬಿಟ್ಟು ದುಡ್ಡು ಕಳ್ಕೊಬಿಟ್ಟೆ. 1500. ಯಾಕೆ? ಏನೋ ಆಗ್ತೆ, ನನ್ನ ಫ್ರೆಂಡ್ಸ್ ಹಾಕ್ಸಿದ್ರು. ಏನು ಮಾಡೋದು ಗೊತ್ತಾಗ್ತಿಲ್ಲ, ದುಡ್ಡಿಲ್ಲ. ಏನಕ್ಕೆ ದುಡ್ಡು ಬೇಕು? ಹೊಂಟೋಯ್ತು. ಅಲ್ಲ, ನಿಂಗೆ ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ವಾ ಅದಕ್ಕೆಲ್ಲ ಹೋಗ್ಬಾರ್ದು ಅಂತ? ಫ್ರೆಂಡ್ಸ್ ಹಾಳು ಮಾಡಿದ್ರು ಕಣೆ. ಅಲ್ಲ, 1 ಮಂತ್ ನನಗೆ ಕೇಳ್ದ? ಕೇಳೋ ಸಿಚುವೇಶನಲ್ಲಿ ಇರಲಿಲ್ಲ ಕಣೆ. ಯಾರ ಜೊತೆ ಬೆಟ್ಟಿಂಗ್ ಕಟ್ಟಿದೆ? ಅದು ಆ್ಯಪಲ್ಲಿ ಅಂತ ಬೆಟ್ಟಿಂಗ್ ಅಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ ಈಗ. ಬರೋ ಯಾಕೆ? ಅಲ್ಲ, ನಮ್ಮಪ್ಪ ನಂದು ಬರ್ಡೇಗೆ ನನ್ನ ಫ್ರೆಂಡ್ಸಿಗೆ ಪಾರ್ಟಿ ಕೊಡ್ಸೋದಕ್ಕೆ ಹಾಕ್ತೀನಂತ ಅಂದಿದ್ರು. ಜೂನ್ 1ಗೆ ಆಗ್ತಾರಲ್ಲ, May 30ಗೆ ಆಗ್ತಾರೆ. ಅವಾಗ ನಿಂಗೆ ಹಾಕ್ತೀನಿ ಬಿಡು. ಕೊಡ್ತೀನಿ, ಇದು ನಾನು ಕೊಡ್ತೀನಿ ಬಿಡು. ಅದಕ್ಕೆ ಬೇಜಾರಾಗ್ಬೇಡ. ಇಲ್ಲ ಬೇಜಾರಾಗಿಲ್ಲ. ಅದ್ರಿಂದ ಬುದ್ಧಿ ಕಲಿ ಅಷ್ಟೇ. ಸರಿ. ಮತ್ತೆ ಇನ್ನೊಂದ್ಸಲ ಅದಕ್ಕೆಲ್ಲ ಹಂಗ್ ಮಾಡಕ್ ಹೋಗ್ಬೇಡ, ಸಾಯಿಸ್ಬಿಡ್ತೀನಿ. ಜಾಸ್ತಿ ತಲೆ ಕೆಡ್ಸ್ಕೊಡ ಪ್ಲೀಸ್, ಪ್ರ್ಯಾಂಕ್ ಇದು. ಅನು ಅಕ್ಕ ಲೇ, ತಲೆ ಕೆಟ್ಟೋಳೆ, ತಲೆ ಕೆಡಿಸ್ತಿಯಲ್ಲೇ. ನನ್ನ ಚಾನಲ್ಗೆ ಆಯ್ ಹೇಳ್ಬಿಡಂಗೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಆಯ್ ಹೇಳು. ಇವ್ರನ್ನ ಸಬ್ಸ್ಕ್ರೈಬ್ ಮಾಡಿದಿರಲ್ಲ ನೀವ್. ಯಪ್ಪ, ಹಾಯ್ ಎವ್ರಿವನ್. ಸಂಜನಾ 500 ರೂಪಾಯಿ ಫೋನ್ ಪೇನೆ ಮಾಡ್ಬಿಟ್ಟವಳೆ. ಯಪ್ಪ, ಲೇ, ನನ್ನ ಹತ್ರ ಕರೆಕ್ಟ್ ಆಗಿ 10 ರೂಪೀಸ್ ಬ್ಯಾಲೆನ್ಸ್ ಇದೆ. ನಾನು ಹಾಕಿದ್ದೀನಿ. ಹಂಗಾರೆ ಇವತ್ತು ನಾನು ಸಂಜನಾ ಪಾರ್ಟಿ ಮಾಡ್ತಿದ್ದೆ. ಯಪ್ಪ, ಅವಳೋ ತರ ಮಾತಾಡ್ತಿದ್ದ ನೀನು. ಬೈಬರ್ಡ್ ಆಕ್ಟರ್ ನೀನು. ಇಂಪ್ರೂವ್ ಮಾಡ್ಕೊಂಡೆ. ಸಂಜನಗಿಂತ ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ದೆ. ಅಪ್ಪ ಭಯ ಆಗೋಯ್ತು. ಎಲ್ಲಿ ಹೇಳ್ತೀನಿ
ಇದಕ್ಕೆ ಯಾರು ಬೈತಿಲ್ವಲ್ಲ ಅದೇ ಖುಷಿ. ಏನು ಬೈತಾನೆ ಇಲ್ವಲ್ಲ ಯಾರು, ದುಡ್ಡು ಹಾಕ್ತೀನಿ ಅಂತವ್ರಲ್ಲ ಅದೇ ಬೇಜಾರಾಗ್ತಾರದು. ಅಲ್ಲ ನೀನ್ ಅಳೋ ತರ ಹಿಂಗ್ ಕಳ್ಕೊಂಡ್ಬಿಟ್ಟೆ ಹಿಂಗಂದ್ರೆ ಒಂದ್ ನಿಮಿಷಕ್ಕೆ ಏನಾಗುತ್ತೆ ಹೇಳು. ನಿನ್ನೆ ಇನ್ನು ಚೆನ್ನಾಗ್ ಹೋಟ್ಲಲ್ಲಿ ಕುತ್ಕೊಂಡ್ ತಿಂತವಳೆ, ವಿಡಿಯೋ ಕಾಲ್ ಮಾಡಿದಾಗ ಕಳ್ಕೊಂಡ್ಬಿಟ್ಟೆ ನಾನು. ಅಯ್ಯೋ ಥೋ ಇವಾಗ ಏನ್ ಮಾಡ್ತಾಳೋ, PG ಊಟ ಚೆನ್ನಾಗಿಲ್ಲ ಅಂತಾಳೆ, ನೈಟು ಜ್ವರ ಬಂದಿತ್ತು, ನಾನ್ ಏನ್ ಮಾಡ್ಲಿ. ನಾನೀಗ ಸೀರಿಯಸ್ ಆಗಿ ಲಿಪಿಕಂಗ್ ಕಾಲ್ ಮಾಡಿ ಅಥವಾ ಯಾರಿಗಾದ್ರೂ ಕಾಲ್ ಮಾಡಿ ದುಡ್ಡು ಹಾಕ್ಸ್ಕೊಂಡು ನಿಂಗ್ ಕೊಡೋಣ ಅಂತಿದ್ದೆ. ಸರಿ ಬಿಡ ಆಯ್ತು, ನೆಕ್ಸ್ಟ್ ಕವನಂಗೆ ಕಾಲ್ ಮಾಡ್ತೀನಿ. ಮಾಡ್ ಅವಳ ಹತ್ರ ಒಂದು 500 ತಿತ್ಕೋತೀನಿ. ಸರಿ ಸರಿ ಬಾಯ್ ಮಾಡಿಬಿಡು. ಬಾಯ್ 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 ಬಾಯ್. ಏನು ಟ್ರೇಡಿಂಗಲ್ಲಿ ಒಂದು 5,000 ಕಳ್ಕೊಟ್ಟಿದ್ದೀನಿ, ದುಡ್ಡಿಲ್ಲ. ನಿಜ ಹೇಳ್ತಾರೆ, ದುಡ್ಡು ಬೇಕಾಗಿತ್ತು ಅದಕ್ಕೇ. ನನ್ನ ಹತ್ರ ಎಲ್ಲ ಇತ್ತು ಹರ್ಷಿತಾ. ಟ್ರೇಡಿಂಗಲ್ಲಿ ಕಳ್ಕೊಬಿಟ್ಟಿದ್ದೀನಿ ಅಂತ ಬೆಟ್ಟಿಂಗ್ ಆ್ಯಪ್ಗೆ ಹಾಕ್ಬಿಟ್ಟಿದ್ದೀನಿ. ನಿಗೇನ್ ತಲೆ ಇಲ್ವಾ? ಅಂತೆಲ್ಲ ಏನಕ್ ಮಾಡಕ್ ಹೋಗ್ತೀಯ? ಮಿಸ್ಸಾಗಿ ಮಾಡ್ಬಿಟ್ಟೆ. ನಿಜಾನಾ? ಹೌದು. ಏನಾಯ್ತು ನಿನಗೆ ಇವಾಗ? ದುಡ್ಡು ಲಾಸ್. ಅವೆಲ್ಲ ಮಾಡೋದಿತ್ತ ನಿನಗೆ? ದುಡ್ಡು ಇಂಪಾರ್ಟೆಂಟ್ ಇತ್ತು ಅದಕ್ಕೆ. ಹ್ಮ್ ನೋಡಿ ಇವಾಗ ಆಯ್ತಲ್ಲ ಕೆಲ್ಸ. ಮತ್ತೆ ನಾನು ಮಾಡಾಯ್ತು ಅಲ್ವಾ ನಿನಗೆ? ಆಯ್ತು. ಬರೀ ಇಂತವ ಮಾಡು. ಬರೀ ಇಂಥವೇ ಏನು ಮಾಡಿದೀನಿ ಮಧುರಾ? ಅದ್ ಮಾಡಕ್ಕೆ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್. ಹಾಂ, ಏನ್ ಮಾಡ್ತೀವ ಇವಾಗ ಮತ್ತೆ? ಅದೇ ಸಾನ್ವಿಗೆ ಹೇಳಕ್ಕೆ ಭಯ ಆಯ್ತು, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅವಳು ಬೈತಾಳೆ ಆಮೇಲೆ ಅಂದ್ಬಿಟ್ಟು ಮತ್ತೆ ಬ್ಲಾಗಿಗೆ. ನೀನಾದ್ರೆ ಸ್ವಲ್ಪ ಕಾಮಾಗಿ ಮಾತಾಡ್ತೀಯಲ್ಲ, ಅವಳಿಗೆ ಮಾಡಿಬಿಟ್ರೆ ಅವಳ ಬಂದು ಅಲ್ಲೇ ಸಾಯಿಸ್ಬಿಡ್ತಾಳೆ ನನ್ನ. ಅದಕ್ಕೆ ನಿನಗೆ ಮಾಡಿದೆ. ಏನಾಯ್ತು? ನಿಜ 5,000 ಹಾಕಿದ್ಯಾ? ಇತ್ತು ಕಣೆ, ಹಾಕ್ಬಿಟ್ಟೆ ಫುಲ್ಲು. ನೆನ್ನೆ ಮ್ಯಾಚ್ ಇತ್ತಲ್ಲ, RR ವರ್ಸಸ್ LSG. RR ಗೆದ್ಬಿಟ್ರಲ್ಲ, ನಾನು LSG ಮೇಲೆ ಹಾಕಿದೆ. ನೆಕ್ಸ್ಟ್ ಟೈಮ್ ಮಾಡಕ್ ಹೋಗ್ಬೇಡ ಇತ್ತು. ಮಾಡಕ್ಕೆ ಹೋಗಲ್ಲ, ಅದೇ ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ನೀನು ಏನಾದರೂ ಐಡಿಯಾ ಕೊಡು ಅಂತ ಮಾಡಕ್ಕೆ ಕಾಲ್ ಮಾಡಿದೆ. ಬೇಜಾರೇನ್ ಆಗ್ಬೇಡ. ಬೇಜಾರಾಗಲ್ಲ, ದುಡ್ಡು ಬಂದರೆ ಖುಷಿನೇ ಆಗ್ತೀನಿ. ದುಡ್ಡು ಬರ್ಬೇಕೀಗಷ್ಟೇ. ನೆಕ್ಸ್ಟ್ ಟೈಮ್ ಇಂತ ಮಾಡಕ್ ಹೋಗ್ಬೇಡ. ಆಯ್ತಾಯ್ತು, ಸರಿ. ಬಂದ್ರೆ ಐತೆ ಹಾಂ, ಎಲ್ರು ಸೇರ್ಕೊಂಡು ಕಲಿಸ್ತೀವಿ ಪಾಠ. ಯಾವಾಗ? ಎಲ್ರು ಸೇರ್ಕೊಂಡು. ಆಯ್ತು. ಇದನ್ನ ಪ್ರ್ಯಾಂಕ್ ಸ್ವಲ್ಪ ಇದನ್ನ ಪ್ರ್ಯಾಂಕ್ ಅಂತಾನೆ ಅನ್ಕೊಂಡು ಬಿಟ್ಬಿಡು, ತಗೊಂಡು ಹೋಗ್ಬೇಡ ಮುಂದೆ. ಇಲ್ಲ ನಾನು ತಗೊಂಡು ಹೋಗ್ತೀನಿ. ಬಿಟ್ಬಿಡು, ಇದನ್ನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಇದು ನಂದು ನಿಂದು ಮಧ್ಯದಲ್ಲೇ ಇರಲಿ. ನಮ್ಮಿಬ್ರು ಮಧ್ಯದಲ್ಲೇ ಇರಲಿ, ಬಿಟ್ಟಾಕ ಇಷ್ಟ ಆಯ್ತಾ? ಆಯ್ತು ಸರಿ. ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾಳೆ ಅವಳು. ಗೊತ್ತಿತ್ತು ನನಗೆ, ಗೊತ್ತಿತ್ತು. ನಿಂಗೆ ಗೊತ್ತಾ, ನನ್ನಿಬ್ರು ಫ್ರೆಂಡು ದುಡ್ಡು ಹಾಕೋರು ಗೊತ್ತಾ? ಸಿಂಚನ ಟ್ವಿನ್ ಸಂಜು. ನಾನ್ ದುಡ್ಡು ಹಾಕಿಲ್ಲ ಗೈಸ್, ನನಗೆ ಗೊತ್ತು. 500 ರೂಪಾಯಿ ದುಡ್ಡು ಹಾಕೋಳೆ. ನಾನಂತ್ರ ಹಾಕಿಲ್ಲ ಗೈಸ್. ಅವೆಲ್ಲ ಮಾಡೋರ್ನ ನಂಬೇಡಿ ಗೈಸ್. ಆಕ್ಚುಲಿ ಇವ್ರ ಬರ್ಡೇ ಬರ್ತಿದೆ. ಹೇಳು ಮುಂದೆ. ನೀವ್ ಆ ವ್ಲಾಗ್ ನ ನೋಡಿ ಅಷ್ಟೇ. ಇವ್ರು ವ್ಲಾಗ್ ಮಾಡ್ತಾರೆ, ನಾನು ವ್ಲಾಗ್ ಮಾಡ್ತೀನಿ ಅಂತ ನಿಂಗೆ ಬಂದು ಹೇಳಿದ್ದೀನಿ. 500 ರೂಪಾಯಿ ಹಾಕ್ಲಾ ಗೈಸ್? ಹಾಕು 500 ರೂಪಾಯಿ. 500 1,000ನೇ ಹಾಕು. ಹಾಕ್ತೀನಿ ತಗೋ ಒಂದಿನ. ಬೇಗನೆ ಹಾಕು, ಕಾಯ್ತಾ ಇರ್ತೀನಿ. ಒಂಚೂರು ಹೊಟ್ಟೆ ಬಿರಿಯಾನಿ ತಿನ್ಕೊ ಬರ್ತೀವಿ. ಇವತ್ತು ಯಾವಾರ? ಬುಧವಾರ. ಇಲ್ಲ ತಾನೇ ಇವಾಗ? ಇಲ್ಲ, ದುಡ್ಡಿಲ್ಲ ಈಗ. ದುಡ್ಡು ಅಲ್ಲ ಅದೇ ನಿಜ ಅಲ್ಲ ಅಲ್ಲ. ನಾನು ಅದೆಲ್ಲ ಹಾಕ್ತೀನಾ? ಅದೇ ನಾನಂತ ಹುಡುಗಿನ. ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು. ಇದು ಒಂದು ಮೆಸೇಜ್ ಇರೋ ವ್ಲಾಗ್. ಈ ಮೆಸೇಜ್ ನ ನೀವು ನೋಡಿ ಸ್ವಲ್ಪ ಗೊತ್ತಾಗ್ಲಿ ಅಂತ ಈ ವ್ಲಾಗ್ ಮಾಡಿದ್ದು. ಸರಿ ಕಣಪ್ಪ, ಆಯ್ತು. ಇನ್ನೊಂದು ಇಬ್ಬರ ಹತ್ರ ದುಡ್ಡು ಹಾಕ್ಸ್ಕೋಬೇಕು. ಕಟ್ ಮಾಡು. ಅವ್ರಿಗೆ ಮಾಡ್ತೀನಿ, ಪೇ ಬ್ಯಾಕ್ ಮಾಡ್ತೀನಿ. ಕಟ್ ಮಾಡಿ. ಬಾಯ್ ಬಾಯ್. ಹುಚ್ಚಿ, 1 ನಿಮಿಷದಲ್ಲಿ ಕಾಲ್ ಮಾಡ್ತೀನಿ ಅಂದಿ. ಅದು ಹಾಂ,
ಹಾಂ ಸುಮ್ನೆ ಏನು ನೀನು ಫಸ್ಟ್ ನಾನು ಹೇಳ್ತೀನಿ. ಅಷ್ಟೇ ನಮ್ಮಲ್ಲಿ ಕನ್ಸನೇ ಇಲ್ವಾ? ನಿಂಗಿರ್ಬೇಕಾ ಕೇಳ್ತೀನಿ. ತಿನ್ನು. ಸುಮ್ಮನೆ ನೀವು ಚೂರು ದುಡ್ಡು ಹಾಕಿ ಒಂದು 50 ರೂಪಾಯಿ ಪಾನಿಪುರಿ ತಿನ್ಕೊಬತ್ತೀನಿ. ದುಡ್ಡಿಲ್ಲ. ಸರಿ ಎಷ್ಟು 40? ಹಾಂ ಆಯ್ತು ಹಾಕ ಈಗಲೇ ನನ್ನ ಮುಂದೆನೆ ಹಾಕೊಂಡ್ಮೇಲೆ ಪಾನಿಪುರಿಗೆ ದುಡ್ಡು ಅದನ್ನ ರೀಪೇ ಮಾಡಲ್ಲ ಗೈಸ್. ಸಂಜೆನೊಂದು 500 ರೂಪಾಯಿ ಪೇ ಮಾಡ್ತೀನಿ, ಮೋನಿಗೊಂದು 40 ರೂಪಾಯಿ ಪೇ ಮಾಡಲ್ಲ. ನೋ ಅದ್ರಲ್ಲಿ 500 ರೂಪಾಯಿ 40 ರೂಪಾಯಿ ನಂಗೆ ಇವಳಿಗೆ ಫೋನ್ ಮಾಡ. ಇನ್ನು ಯಾರಿದ್ದಾರೆ? ಅವನು ನಂಬಲ್ಲ, ಅವನಿಗೆ ಗೊತ್ತಿದ್ದಲ್ಲ ಪ್ರ್ಯಾಂಕ್ ಐಡಿಯಾಸ್. ಇನ್ಯಾರವ್ರೆ? ಈಗ ಪ್ರ್ಯಾಂಕ್ ಅಂತ ಹೇಳ್ಬಿಡ್ತೀನಿ. 40 ರೂಪಾಯಿ ಸಿಗ್ತಲ್ಲ ನಿಂದಿ. ಎಂಥ ಫ್ರೆಂಡು ಫ್ರೆಂಡ್ ಅಂತ ಹೇಳ್ದ. ಥ್ಯಾಂಕ್ ಯು ಮೋನಿ. ಯಾಕೆ ಕಾಲ್ ರಿಸೀವ್ ಮಾಡಿದ್ದಕ್ಕ? ಇಲ್ಲ ದುಡ್ಡು ಹಾಕಿದ್ಕೆ. ಅಲ್ಲಲ್ಲಲ್ಲಲ್ಲಲ್ಲ ಇವೆಲ್ಲ ಪ್ರ್ಯಾಂಕ್ ಮೋನಿ. 40 ರೂಪಾಯಿ ಸಿಕ್ತಲ್ಲ, ಖುಷಿ ಆಯ್ತು. ಹೌದಾ ಮೋನಿ ಪ್ರ್ಯಾಂಕ್ ಆಗಿದ್ಕೆ ಮತ್ತೆ ದುಡ್ಡು ಹಾಕಿದ್ಕೆ. ಹೌದಾ ಇದೆ. ಹರ್ಷಿತಾ ಹುಷಾರು, ಆಮೇಲೆ ನಾನು ನೆಕ್ಸ್ಟ್ ಟೈಮ್ ನಂಬಲ್ಲ. ನಿನ್ನ ನೆಕ್ಸ್ಟ್ ಟೈಮ್ ನಿಜ ಏನಾದ್ರು ಆತರ ಮಾಡ್ಕೊಂಡೆ ಅಂದ್ರೆ ನಾನು ಕಾಲೇಜ್ ಕಟ್ ಮಾಡ್ತೀನಿ, ಮಾತಾಡಲ್ಲ ಆಮೇಲೆ. ಆ ಥರ ಎಲ್ಲ ಮಾಡಲ್ಲ. ಓಕೆ ಇರಲಿ ಮಾಡ್ತೀನಿ. ಸರಿ ಎಲ್ಲ ಪ್ರ್ಯಾಂಕ್ ನಂಬಕೋಬೇಡ. ಇನ್ನೊಂದಿಬ್ರು ಮಾಡ್ತೀನಿ ಪ್ರ್ಯಾಂಕು. ಗೈಸ್ ಸಂಜೆ ಕಾಲ್ ಮಾಡ್ತಿದ್ದಾಳೆ ಗೈಸ್. ಇವಳ್ದು ಏನು ಐಡಿಯಾ ಅಂದರೆ ಅವಳು ದುಡ್ಡನ್ನ 500 ರೂಪಾಯಿ ಮಾಡಿಕೋಬೇಕು. ನೀವು ಹೇಳ್ಬಿಟ್ಟು ನೀನು ಅಮ್ಮ 500 ರೂಪಾಯಿ ನಾನು 500 ರೂಪಾಯಿ ಮಾಡಿಕೊಳ್ಳಿ. ನಾನು ಸುಮ್ಮನೆ ಪ್ರ್ಯಾಂಕ್. ಹಲೋ ಚಿನ್ನು, ಆಕ್ಚುಲಿ ಅದು ಫ್ರ್ಯಾಂಕು ಕಣೆ. ಆಟ ಆಡ್ತಿದ್ದೀರಾ ನನ್ ಜೊತೆ? ಹೂ ಕಣೆ, ನಂಗೆ ನಿನ್ ಜೊತೆ ಆಟ ಆಡ್ಬೇಕು ಅಂತ ಇಷ್ಟ ಆಯ್ತೈತೆ, ಅದಕ್ಕೆ ಆಟ ಆಡ್ತಿದ್ದೀನಿ. ಅದ್ರಲ್ಲಿ 500 ರೂಪಾಯಿಯಲ್ಲಿ ಒಂದು 200 ರೂಪಾಯಿ ನಾನು ಮಡಿಕತ್ತೀನಿ, ಒಂದು 200 ರೂಪಾಯಿ ನಂಗೆ. ಆಯ್ತು ಮಡಿಕೊಳ್ಳಿ. ಹೂವ ನನಗೆ ಕೊಡ್ತೀನಿ. ಮಡಿಕೋ ಆಯ್ತು ದುಡ್ಡ. ಇಲ್ಲ ಪೇ ಮಾಡ್ತೀವಿ ನಿಂಗೆ ವಾಪಸ್. ಒಂದು 100 ರೂಪಾಯಿ ಅಷ್ಟೇ, ಫುಲ್ ಬೇಡ. ನನಗೆ ಕೊಡೋದು. ಆಯ್ತು ಬಿಡು, ಸಿಂಚು ಪೇ ಮಾಡ್ತೀನಿ ಬಿಡು. ನನಗೆ ಏನ ಏನಂದೆ? ಏನ್ ದುಡ್ಡು ಕಳ್ಕೊಂಡಿದೀನಿ ಅಂದೆ? ಏನ್ ಹೇಳು? ಪ್ರ್ಯಾಂಕ್ ಮಾಡಕ್ಕೆ ಮಾಡಿದ್ದು. ಅಯ್ಯೋ ಯೂಟ್ಯೂಬಲ್ಲಿ ಬರ್ತೀಯ ನೋಡು. ಸೀರಿಯಸ್ ಆಗಿ ಏನೋ ಇಷ್ಟೊಂದೆಲ್ಲ ಸೀರಿಯಸ್ ಆಗಿ ನಾನು ಪ್ರ್ಯಾಂಕ್ ಅನ್ಕೊಂಡೆ ನಿಜ. ಹಾ ಆಮೇಲೆ ಪ್ರ್ಯಾಂಕ್ ಅನ್ಕೊಂಡೆ, ಆಮೇಲೆ ಏನೋ ಪ್ರ್ಯಾಂಕ್ ಆಗಿರಲ್ಲ ಅಂದ್ರೆ ಪಾಪ ಅನ್ಬಿಟ್ಟು ಕಳ್ಸ್ಬಿಡೆ. ಆಯ್ತು ಬಿಡು, ನಾಳೆ ಬ್ಲಾಗಲ್ಲಿ ಬರ್ತೀಯ ನೋಡು. ನಾಳೆ ಬ್ಲಾಗಲ್ಲಿ ಬರ್ತೀಯ ನೋಡು. ಮಾತಾಡಿರೋದು ಏನೋ ಬ್ಲಾಗರ್ ನೋಡ್ಬೇಕು ಅಷ್ಟೇ, ಅಲ್ಲೇ ಆಲಿಟೆಕ್ಕು. ಯಾಕೆ ಚೆನ್ನಾಗಿ ಮಾತಾಡಿದ್ಯಾ, ನಿಂದೆ ಚೆನ್ನಾಗಿರೋದು. ಆಯ್ತು ನಾನು ಸೆಕೆಂಡ್ ಸೆಮ್ ಮುಗ್ದಾದ್ಮೇಲೆ 3 ಜನ ಆಚೆ ಸೇರ್ತೀವಿ, ಒಟ್ಟಿಗೆ ಬ್ಲಾಗ್ ಮಾಡೋಣ. ಹಾ ಸರಿ ಬರ್ತಾಳೆ, ನೋಡೋಣ. ನಾನು ಕಾಯ್ತಾ ಇರ್ತೀನಿ. ಅಯ್ಯೋ ನಂಬಡಿ ಗಾಯ್, ಇವಳಂತೂ ಇಲ್ಲೇ ಬೆಂಗಳೂರಲ್ಲ ಅವಳೆ. ಅಲ್ಲೇ ಎಷ್ಟು ಬಂದಲ್ಲ, 1 ವರ್ಷ ಆಯ್ತೀನಿ. ಹಾ ಒಂದ್ ದಿವಸನೂ ಬಂದಿಲ್ಲ. ಬಾರಿ ಆಯ್ತು ಇಕ್ಕು. ನೀನು ಬರೀ ಈ ಇದಾಗ್ತಿಯಲ್ಲ, ಏನದು ಆಯ್ತಾಯ್ತು ಆಯ್ತು. ಕಾಲೇಜ್ ಮುಗಿಸ್ಕೊಂಡು ಮನೆಗೆ PG ಹಾಸ್ಟೆಲ್ಗೆ ಹೋದ್ಮೇಲೆ ಫೋನ್ ಮಾಡು. ಅಕ್ಕ ನೋಡು, ನಾನು ವ್ಲಾಗ್ ಮಾಡ್ತಾ ಇರೋದಕ್ಕೆ 500 ಪ್ರಾಫಿಟ್. ಅವಳು ಕರೆಕ್ಟಾಗಿ 1 ವರ್ಷ ಇಲ್ಲ, ಒಂದು 7-8 ತಿಂಗಳಾಗಿದೆ. ಒಂದ್ ದಿವಸನೂ ಬಂದಿಲ್ಲ. ಇಲ್ಲಿಂದ ಎಷ್ಟು 1 ಅವರ್ ಜರ್ನಿ. ಅವಳಿಗೆ ನಮ್ಮ ಅಕ್ಕ ಹೆಂಗೆ ಗೊತ್ತಾ, ಹಾಸ್ಟೆಲ್ ಅಲ್ಲಿ ಇದ್ರೆ ಅಂದ್ರೆ ಅವಳು ಸುತ್ತಾಡಕ್ ಇಷ್ಟಪಡಲ್ಲ, ಬೆಂಗಳೂರು ಇಷ್ಟ ಆಗಲ್ಲ ಅಂತಾಳೆ ಅವಳು. ಹಂಗೆ ಅಕ್ಕ ಏನಿಲ್ಲ, ಎಷ್ಟು 5 ಮಿನಿಟ್ಸ್ 1 ಮಿನಿಟ್ 5 ಮಿನಿಟ್ಸಾ ಏನು ಡಿಫ್ರೆಂಟ್ ಟೈಮ್. 20 ಮಿನಿಟ್ಸ್ ಅಷ್ಟೇ ಗಾಯ್ಸ್. ಅಕ್ಕ ಅಂತ ಬ್ಲಾಗಲ್ಲ ಅಷ್ಟೇ ಬರೋದು. ಬಟ್ ಅಕ್ಕ ತರ ನೋಡಿ ಅವಳೇನದು, ಏನಾದ್ರು ಇದ್ರೆ ಕಾಲ್ ಮಾಡಿ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ನಮಗೆ. ನಾವಿಬ್ರು ಈಗ ನೋಡಿ 500 ರೂಪಾಯಿ ಇವಳಿಗೆ, ಅದ್ರಲ್ಲಿ ನನಗೆ ಇವತ್ತು ಟ್ರೈ. ಹಂಗ ಅನ್ನಕ್ ಹೋಗ್ಬಿಡಿ, ಆಮೇಲೆ ಹಾಕಿಸ್ಕೊತ. ಇಲ್ಲ ಹಾಕ್ಸ್ಕೊಳಲ್ಲ. ಆಕ್ಚುಲಿ ಏನು ಗೊತ್ತಾ, ನಮ್ಮ ಅಪ್ಪ ದುಡ್ಡು ಕಳ್ಸಿದ್ರು ಅದೆಷ್ಟಿರುತ್ತೆ ಅಷ್ಟೇ ಇರುತ್ತೆ, ಯಾಕಂದ್ರೆ ತಿನ್ನಕ್ ಇಷ್ಟಪಡಲ್ಲ ಅವಳು. ತಿನ್ನಲ್ಲ. ನಾವೆಲ್ಲ ಉಲ್ಟಾ, ನಮ್ಮ ಫ್ರೆಂಡ್ ಗ್ರೂಪ್ ಒಬ್ಳೆ
ಅವಳು ಕವನ ಓಕೆ ರೆಸ್ಪಾನ್ಸಿಬಿಲಿಟಿ ಥರ ದುಡ್ಡನ್ನೆಲ್ಲ ನೋಡ್ಕೊಂಡು ಯೂಸ್ ಮಾಡ್ತಾರೆ ನಮ್ಮ ಗ್ರೂಪಲ್ಲಿ ನಾವಿಬ್ರು ಇಬ್ರು ಒಂದೇ ಗೈಸ್. ಅವಳು ಜಾಸ್ತಿ ಖರ್ಚು ಮಾಡ್ತಾರೆ, ಅವರಿಬ್ರು ಖರ್ಚೇ ಮಾಡಲ್ಲ, ನನ್ನ ಫ್ರೆಂಡ್ಸ್ ಇಬ್ರು ಅಷ್ಟೇ ಗೈಸ್. ಇನ್ನು ಇಬ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರಿಗೆ ಇನ್ನೊಂದು ಬ್ಲಾಗ್ ಬಿಕಾಸ್ ಕವನ ಮುಂದೆ ಬ್ಲಾಗ್ ಅಲ್ಲಿ ಮಾಡೋಣ, ಈಗಲೇ ಮಾಡ್ಬಿಟ್ರೆ ಸರಿ ಹೋಗಲ್ಲ. ಮುಂದೆ ಎಷ್ಟು ಬೀಪ್ ಬಿ ಬರಬೇಕು ಅಂದ್ರೆ ಬ್ಲಾಕ್ ಮಾಡ್ತಾಳೆ. ಒಂದು ಅವಳದು ಮಾತಾಡೋದು ಏನಿರಲ್ಲ, ಇನ್ನೊಂದು ಬರೀ ಬಿ ಇರುತ್ತೆ. ಸೊ ಅವಳದು ಒಬ್ಳು ಮಿಸ್ ಆಯಿತು. ಯಾರು ಓಕೆ ಗೈಸ್, ಇಷ್ಟು ಚೆನ್ನಾಗಿ ಪ್ರ್ಯಾಂಕ್ ಮಾಡೋಕ್ಕಾಯ್ತು. ಇನ್ನು ಸ್ವಲ್ಪ ಜನ ಕಾಲೇಜಲ್ಲಿದ್ದಾರೆ, ಇನ್ನೊಬ್ಬರು ಬಸ್ಸಲ್ಲಿ ಹೋಗ್ತಿದ್ದಾರೆ, ಇನ್ನು ಒಬ್ಳಿಗೆ ಹುಷಾರಿಲ್ಲ. ಸೊ ಅವ್ರಿಗೆಲ್ಲ ಪ್ರ್ಯಾಂಕ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಬೇರೆ ಥರ ಏನಾದರೂ ಮಾಡೋಣ, ನಂಬೋ ಥರ ಮಾಡೋಣ. ಇವರೆಲ್ಲ ನನ್ನ ಬರೀ ಪ್ರ್ಯಾಂಕ್ ಮಾಡ್ತೀಯ ಅಂತಲೇ ಕೇಳ್ತಾರೆ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಇವಳು ಇಷ್ಟು ಪ್ರ್ಯಾಂಕ್ ಮಾಡ್ತಾವಳೆ, ರಿಯಲ್ ಆಗಿ ಏನಾರ ನಡೆದು ಕೇಳಕ್ಕೆ ಹೋದ್ರೆ ಅದು ಉಲ್ಟಾ ಹೊಡ್ಬಿಡುತ್ತೆ. ಆ್ಯಂಡ್ ಏನು ಗೊತ್ತಾ, ನಾನೇ ರಿಯಲ್ ಪ್ರ್ಯಾಂಕ್ ಸ್ಟಾರ್ ನಮ್ಮ ಗ್ರೂಪಲ್ಲಿ. ಇವೆಲ್ಲ ಪ್ರ್ಯಾಂಕ್ ಆಯ್ತಾರೆ ನನಗೆ. ಯಾರು ನಾನು ಇಲ್ಲಿವರೆಗೂ ನಾನು ಆಗೇ ಇಲ್ಲ. ನಾನು ಬೇಕು ಅಂದರೆ ಇವ್ರಿಗೆಲ್ಲ ಧೈರ್ಯ ಇಲ್ಲ ಪ್ರ್ಯಾಂಕ್ ಮಾಡೋಕ್ಕೆ, ಇವ್ರಿಗಂತೂ ಇಲ್ಲ ಬಿಡಿವ್ರಿ. ಈಗಲೇ ಬಾಯ್ ಬಿಡಿಸ್ಬಿಡ್ತೀನಿ ಇವ್ರು ಏನು ಮಾಡ್ತಿರ್ತಾರೆ ಅಂತ. ಸೊ ಅಷ್ಟೇ ಗೈಸ್. ಹೇಳೆ, ಇವಳೇ ಲಾಸ್ಟ್ ಸ್ಪೀಚ್ ಕೊಡ್ತಾಳೆ ಈಗ. ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್ ಅರ್ಷಿತಾ KN ವ್ಲಾಗ್ಸ್. ಅಷ್ಟೇ ಗೈಸ್, ನಿಮ್ಮಿಂದ ಕಂಟೆಂಟ್ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕಂತ ಪ್ರ್ಯಾಂಕ್ ಏನಾರ ಇದ್ರೆ ನಿಮ್ಗೆ ಏನಾದರೂ ಪ್ರ್ಯಾಂಕ್ ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಷ್ಟೇ ಗಾಯ್ಸ್. ಪ್ರ್ಯಾಂಕ್ ಎಂತ ಇರಬೇಕು ಗೊತ್ತಾ, ಅದು ನಮ್ಮ ಹರ್ಷಿತಾ ನೆಕ್ಸ್ಟ್ ಪ್ರ್ಯಾಂಕ್ ವಿಲ್ ಡೂ ರೈಸ್ ನೋಡೋಣ. ಯಾರಿಗೂ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ, ಹೀಗೆ ಫೋನ್ ಕಾಲಲ್ಲೇ ಆಗೋದು, ಹಂಗೆ ಡೈರೆಕ್ಟಾಗಿ ಯಾರಿಗೂ ಜೊತೆಲಿಲ್ಲ. ಸೊ ನೋಡುವ ಗೈಸ್. ಅಷ್ಟೇ ಗೈಸ್, ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.